ಹಾಯ್ ಫ್ರೆಂಡ್ಸ್, ಕೆ ಅಡಿಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ರೆಸಿಪಿ ಕಾಬೂಲಿ ಕಡ್ಲಿಯಿಂದ ಗ್ರೇವಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದಾಗಲೇ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮಾಡೋದು ಕಾಬೂಲಿ ಕಡ್ಲಿ ತೊಗೊಂಡಿದ್ದೀನಿ ನೋಡಿ. ನಾನು ಒಂದು 1/4 kg ಆಗೋವಷ್ಟು ರಾತ್ರಿನೇ ನೆನೆ ಹಾಕಿಟ್ಕೊಂಡಿದ್ದೆ. ಇವಾಗ ಇದು ನೆಂದೈತೆ. ಇದು ವಿಸಿಲಿಗೆ ಕುಕ್ಕರಿಗೆ ಹಾಕ್ತಾಯಿದ್ದೀನಿ ನೋಡಿ. ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನೋಡಿ. ನಾನಿಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದು ಎಣ್ಣೆ ಹಾಕ್ಕೊಂಡ್ರೆ ಜಾಸ್ತಿ ಉಕ್ಕು ಬರೋಲ್ಲ. ನೀರು ಹೊರಗಡೆ ಬರುತ್ತಲ್ಲ ಕುದಿಯೋವಾಗ, ಆ ಥರ ಬರೋಲ್ಲ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು 2 ವಿಜಲ್ ಕೂಗಿಸ್ತಾಯಿದ್ದೀನಿ ನೋಡಿ. ನಾನು ಇದನ್ನು 2 ವಿಜಲು ನೋಡಿ. ಇದು ಯಾವ ಥರ ಕುದೈತೆ ಅಂತ. ಇದು ಆಗೈತೆ. ಇವಾಗ ಕೈಯಲ್ಲಿ ಸ್ಮ್ಯಾಶ್ ಮಾಡಿದರೆ ಈ ಥರ ಸ್ಮ್ಯಾಶ್ ಆಗಬೇಕು ನೋಡಿ. ಇದು ಥರ ಸ್ಮ್ಯಾಶ್. ಇದು ಗಟ್ಟಿಯಾಗಿ ಇದ್ದರೆ ಚೆನ್ನಾಗಾಗಲ್ಲ ಗ್ರೇವಿ. ಈ ಥರ ಮೆತ್ತಗಾದರೆ ಗ್ರೇವಿ ಚೆನ್ನಾಗಿರುತ್ತೆ ನೋಡಿ. ನೀವು ಬೇಗ ಕುದಿಬೇಕು ಅಂದರೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೋಬೋದು. ಇದಕ್ಕೆ ಗ್ರೇವಿಗೆ ಇದು ಹೆಚ್ಕೊಂಡಿಟ್ಕೊಂಡಿದ್ದೀನಿ ನೋಡಿ. ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಲ್ಲ, ಹಂಗೆ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಇವೆರಡೂ ಮಿಕ್ಸಿಲಿ ಸಣ್ಣಗೆ ರುಬ್ಕೊಂಬರ್ಬೇಕು. ಇವಾಗ ನೋಡಿ, ಇದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾನು ಮಿಕ್ಸರ್ಗೆ ಹಾಕೊಂಬಂದಿದ್ದೀನಿ ನೋಡಿ. ಇದನ್ನು ಇದಾಗೈತೆ. ಇವಾಗ ನಾನು ಗ್ರೇವಿಗೆ ಟೊಮೊಟೊನ ಪ್ಯೂರಿ ಮಾಡ್ತಾಯಿದ್ದೀನಿ. ಟೊಮೊಟೊ ಪ್ಯೂರಿ. ಇದಕ್ಕೆ ನಾವು ಕಡಲೆಕಾಳು ಬೇಯಿಸಿದ್ವಲ್ಲ, ಆ ಕಡಲೆಕಾಳು ಹಾಕ್ಕೊಂಡ್ರೆ ಗ್ರೇವಿ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು. ಇವಾಗ ನಾನು ಗೋಡಂಬಿ ಹಾಕ್ಕೊಂಡು ಮಿಕ್ಸರ್ಗೆ ಹಾಕೊಂಬಂದಿದ್ದೀನಿ ನೋಡಿ. ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು. ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು. ಇವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ ನೋಡಿ. ನಾನು ಬಾಣಲೆ ತೊಗೊಂಡು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಆವಾಗಲೇ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ವಲ್ಲ, ಅದಕ್ಕೆ ಇದನ್ನು ಹಾಕ್ಕೊತಾ ಇದ್ದೀವಿ. ಇದನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ನೋಡಿ. ಈ ಥರ ಎಣ್ಣೆ ಬಿಟ್ಕೋಬೇಕದು. ಆ ಥರ ನೀವು ಬೇಯಿಸ್ಕೋಬೇಕು ನೋಡಿ ಕೆಂಪಿಗೆ. ನಾನು ಇವಾಗ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ. 5 ನಿಮಿಷ ಆದಮೇಲೆ ಇದು ಕಲರ್ ಒಂಚೂರು ಚೇಂಜ್ ಆಗುತ್ತೆ. ನಾವು ಆವಾಗಲೇ ಏನು ಮಿಕ್ಸರ್ಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಟೊಮೊಟೊನ ಹಾಕಿದ್ವಲ್ಲ ಮಿಕ್ಸರ್ಗೆ, ಟೊಮೊಟೊ ಪ್ಯೂರಿ, ಆಮೇಲೆ ಕಾಳು ಹಾಕಿದ್ವಲ್ಲ ಅದು. ಇವಾಗ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು 2 ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರು, ಗರಂ ಮಸಾಲ ಇಷ್ಟೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೀವು ಹಸಿ ಖಾರ ಹಸಿದು ಹಾಕ್ಕೋಬೋದು. ನಾನಿವಾಗ ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೊತಾ ಇದ್ದೀನಿ ನೋಡಿ. ನಂದು 5 ನಿಮಿಷ ಬಿಡಬೇಕು. ಬಿಟ್ಟಾದಮೇಲೆ ಕಾಳು ಹಾಕ್ಕೊತಾ ಇದ್ದೀನಿ. ಆವಾಗಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಕಾಳು ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಆವಾಗಲೇ ಚೆನ್ನಾಗಿ ಕುದ್ದೈತೆ ಇದು ಕಾಳು. ಇವಾಗೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮೊಸರು, ನಾನು ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಇದು ಕೊತ್ತಂಬರಿ ಸೊಪ್ಪು, ಗಟ್ಟಿ ಮೊಸರು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ. ನಾನು ಒಂದು ಲೋಟದಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ.
ಇದಕ್ಕೆ ನಾನು ಚೋಲೆ ಮಿಕ್ಸ್ ಪೌಡ್ರು ಬರುತ್ತಲ್ಲ, ಆ ಪೌಡ್ರು ಗರಂ ಮಸಾಲೆ ಆ ಥರ ಬರುತ್ತಲ್ಲ ಇದ್ರದ್ದು ಸಪ್ರೇಟು, ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಚೋಲೆ ಮಸಾಲ ಅಂತ ಬರುತ್ತಲ್ಲ ಅದು. ಒಂದು 5 ನಿಮಿಷ ಇದನ್ನು ಬಾಯಿ ಮುಚ್ಚಿ ಇಡ್ತಾಯಿದ್ದೀನಿ ನೋಡಿ ನಾನು. ಇದು ಒಂಚೂರು ಎಣ್ಣೆ ಸೈಡಿಗವರೆಗೂ ಈ ಥರ ಇದು ಬಿಟ್ಕೋಬೇಕು, ಎಣ್ಣೆನ ಮಸಾಲೆ ಹೀರ್ಕೋಬೇಕು. ಅಲ್ಲಿವರೆಗೂ ನಾನು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಇದು ಯಾವ ಥರ ಬಂದೈತೆ ಕಲರು ಅಂತ, ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ನೋಡ್ರಿ. ಈ ಥರ ಇದನ್ನು ಬೇಯಿಸ್ಬೇಕು. ತಿಕ್ಕಾಗಿ ಇದು ಆಗಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಕಲರು. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮನೆಯಲ್ಲೇ ನಾವು ಈ ಥರ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೂ. ಚಪಾತಿ ಪೂರಿಗೆಲ್ಲ ಇದು ಸೆಟ್ ಆಗುತ್ತೆ ಚೆನ್ನಾಗಿ.